ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಆ್ಯಂಡ್ ಗ್ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಯ್ತು ಇವತ್ತು, ಓಕೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡೋಣ. ಟೆಲಿಗ್ರಾಮಲ್ಲಿ ಏನಾರು ಅಪ್ಡೇಟ್ಸ್ ಇತ್ತು ನೋಡೋಣ. ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಈಗ ನಾನು ಅನಾಲಿಸಿಸ್ ಏನು ಮಾಡಿದ್ದೆ ಆ ವಿಡಿಯೋ ಒಂದ್ಸಲಿ ನೋಡಿ. ನಿಮ್ಮ ಮುಂದೆನೇ ತಮ್ಲೈನ್ ಕಟ್ ಮಾಡ್ಕೊಳ್ತೀನಿ, ಅದೇ ತಮ್ಲೈನ್ ಇವಾಗ ನಮ್ಮ ಚಾನಲ್ಗೆ ಹಾಕ್ಕೊಳ್ಳೋಣ, ವೀಡಿಯೋಗೆ ಹಾಕ್ಕೊಳ್ಳೋಣ. ಓಕೆ, ಕೇಳಿಸ್ಕೊಳ್ಳಿ ಒಂದ್ಸಲಿ. ಅದಕ್ಕೆ ಬೇಗ ಅಪ್ಲೋಡ್ ಆಗ್ತಿದೆ ವಿಡಿಯೋ, ಲೆವೆಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ನೋಡ್ಕೊಂಡು ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಕರೆಕ್ಷನ್ ಬರಬೇಕು ನೋಡಿ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಆರ್ ಕೇಳಿಸ್ಕೊಂಡ್ರಲ್ವ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು, ರೈಟ್? ಇದೇ ನೆನ್ನೆ ಬರೆದಿರೋ ಡ್ರಾಯಿಂಗ್. ಈ ವಿಡಿಯೋ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ನೋಡ್ಕೊಳ್ಳಿ. ನಿಫ್ಟಿಗೂ ಸೇಮ್ ಹೇಳಿದ್ದೀನಿ, ಬ್ಯಾಂಕ್ ನಿಫ್ಟಿಗೂ ಸೇಮ್ ಹೇಳಿದ್ದೀನಿ. ಅದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದು 3 ಗಂಟೆಗೆ 3 PM. ನೀವು ಇಲ್ಲಿ ಟೈಮ್ ನೋಡ್ಕೋಬೋದು. ಈಗ ಕ್ಲಿಯರಾಗಿ ಹೇಳಿದ್ದೀನಿ ಕೂಡ, ಅರ್ಧ ಗಂಟೆ ಮುಂಚೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರೋದು. 3 ಗಂಟೆಗೆ ಮಾಡಿದ್ದೀನಿ. ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕಂತ ಲೆವೆಲ್ ನೆನ್ಪಿಟ್ಕೊಳ್ಳಿ, 25,589. ಓಕೆ ಓಕೆ, ಡನ್. ಬನ್ನಿ ಈಗ ನಿಫ್ಟಿ. ದಿಸ್ ಈಸ್ ದ ರಿಸಲ್ಟ್. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಓಕೆ, ಕರೆಕ್ಷನ್ ಆದಮೇಲೆ ಬೈಯಿಂಗ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ನೋಡಿ. ಈಗ ಎಲ್ಲಿದೆ ಮಾರ್ಕೆಟ್, ಹೈ ಎಷ್ಟು ಮಾಡಿದೆ ನೋಡಿ. ಕರೆಕ್ಷನ್ ಬಂದು ಬೈ ಆಗಿರೋದು. ಓಕೆ, ನೋಡ್ಕೊಳ್ಳಿ. ಇದು ನಮ್ಮ ಅನಾಲಿಸಿಸ್, ನಮ್ಮ ಲೆವೆಲ್ಸು ವರ್ಕ್ ಆಗಿರೋ ವಿಧಾನ. ಬಿಫೋರ್ ಮಾರ್ಕೆಟ್ ಏನು ಡ್ರಾಯಿಂಗ್ ಬರ್ತಿದ್ದೀವಿ, ಏನು ಅನಾಲಿಸಿಸ್ ಮಾಡಿದ್ದೀನಿ, ಅದು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇವಾಗ ಅದನ್ನೇ ತಮ್ಲೇನ್ ಹಾಕೋಣ. ಸೇಮ್ ಕರೆಕ್ಷನ್ ಬಂದಮೇಲೆ ಬೈಯಿಂಗ್, ನಮ್ಮ ಲೆವೆಲ್ಸ್ ಹಿಂಗೆ ವರ್ಕ್ ಆಗಿದ್ದಾವೆ. ಓಕೆ, ಇದು ನಿಫ್ಟಿ. ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ, ಯಾಕಂದರೆ ಈ ಕರೆಕ್ಷನ್ ಬರುವಾಗ ಸುಮಾರು ಜನ ಇಲ್ಲಿ ಟ್ರ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ. ಅದರಿಂದ ನನ್ನ ಚಾನಲ್ನ ಫಾಲೋ ಮಾಡೋರು ಟ್ರ್ಯಾಪ್ ಆಗಬಾರ್ದು, ಆದಷ್ಟು ಪ್ರಾಫಿಟಬಲ್ ಆಗಿರಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಅದಕ್ಕೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಒಂದ್ಸಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನೋಡ್ಕೊಳ್ಳಿ. ಇವತ್ತು ಫೆಬ್ರವರಿ 17. ಓಕೆ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ, ಗ್ಯಾಪ್ ಡೌನ್ ಓಪನ್ ಆಯಿತು. ಬೆಳಗ್ಗೆನೇ ಗೋಲ್ಡ್ ಟ್ರೇಡ್. ಓಕೆ, ಅದರಲ್ಲಿ ಬಂದಿರೋ ಪ್ರಾಫಿಟ್. ಅದಾದಮೇಲೆ ನೋಡಿ, ಇಲ್ಲಿ 15 ನಿಮಿಷ ಕ್ಯಾಂಡಲ್ ಮಾರ್ಕ್ ಮಾಡಿ, ಇದು ಲೋ ಬ್ರೇಕ್ ಆದರೆ PE, ಹೈ ಬ್ರೇಕ್ ಆದರೆ CE. ಓಕೆ, ನೀವು ನೋಡ್ಕೊಳ್ಳಿ. 15 ಮಿನಿಟ್ಸ್ ಕ್ಯಾಂಡಲ್ ಮಾರ್ಕ್ ಮಾಡಿ, ಲೋ ಸಪೋರ್ಟ್ ಅದು ಕ್ಲಿಯರಾಗಿ ಬರ್ತಿದ್ದೀನಿ ಕೂಡ. ಇಲ್ಲಿ ನೋಡ್ಕೊಳ್ಳಿ, 15 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಮಾರ್ಕ್ ಮಾಡಿ ಅಪ್ಡೇಟ್ ಮಾಡಿದ್ದೆ. ಯಾಕೆ ಅಂದರೆ ತುಂಬ ಸಿಂಪಲ್, ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಯಾವಾಗಲೂ 15 ಮಿನಿಟ್ಸೇ ಯೂಸ್ ಮಾಡಬೇಕು. 5 ಮಿನಿಟ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ರಿಸಲ್ಟ್ ತೋರಿಸ್ತೀನಿ ನಾನು, ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಅದಕ್ಕೆ 15 ಮಿನಿಟ್ಸ್ ಮಾರ್ಕ್ ಮಾಡಿ ಕಳಿಸಿದ್ದೆ. ಇದು ಬ್ರೇಕ್ ಆದರೆ CE ತಗೊಳ್ಳಿ, ಅದಾದಮೇಲೆ ಇಲ್ಲ ಸಪೋರ್ಟ್ ಬ್ರೇಕ್ ಆದರೆ PE ತಗೊಳ್ಳಿ ಅಂತ. ಇದ್ರ ಮೇಲೆ ತುಂಬ ಕ್ಲಿಯರಾಗಿ ಬರೆದಿದ್ದೀನಿ. ವಿಡಿಯೋ ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ. 15 ಮಿನಿಟ್ಸ್ ಲೋ ಆ್ಯಂಡ್ ಸಪೋರ್ಟ್ ಬ್ರೇಕ್ ಮೀನ್ಸ್ PE ಅಂತ. ಓಕೆ, ಅಂದರೆ ಸಪೋರ್ಟು ಬ್ರೇಕ್ ಆಗಬೇಕು, 15 ಮಿನಿಟ್ಸ್ ಕೂಡ ಬ್ರೇಕ್ ಆಗಬೇಕು. ಅದು ಆಗಿಲ್ಲ, ನೋಡ್ಕೊಳ್ಳಿ. ಇಲ್ಲಿ ಕ್ಲಿಯರಾಗಿ ಬರೆದಿದ್ವಿ, ಅದು ಆಗಿಲ್ಲ. ನಮಗೆ CE ಎಂಟ್ರಿ ಕೊಡ್ತು ITM. ಓಕೆ, ಅದು ಸಹ ಅಲ್ಲ, ಸ್ಕ್ರೀನ್ಶಾಟ್ ಮೇಲೂ ಬರೆದಿದ್ದೀನಿ, ಮೆಸೇಜ್ ಕೂಡ ಮಾಡಿದ್ದೀನಿ, ಸಪೋರ್ಟ್ ನಿಯರ್ 15 ಮಿನಿಟ್ಸ್ ಯೂಸ್ ಓನ್ಲಿ ಅಂತ. ಅದಾದಮೇಲೆ ನೋಡಿ, ಯಾವ್ದು ತೊಗೋಬೇಕು ಅನ್ನೋ ಸ್ಟ್ರೈಕ್ ಪ್ರೈಸ್ ನಾನೇ ಕೊಟ್ಟಿದ್ದೀನಿ, 25,300, 360 ಅಬೌವ್ ತಗೊಳ್ಳಿ ಅಂತ. ಆಮೇಲೆ ಫಾಲೋ ಮಾಡಿದ್ದೀವಿ ಟಾರ್ಗೆಟ್ವರೆಗೂ. ನೋಡಿ, ಇದು CE ಎಂಟ್ರಿ ಬಂತು. ಎಂಟ್ರಿ ಮೇಲೆ ಎಷ್ಟು ಪ್ರಾಫಿಟ್ ಬಂದಿದೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ 100 ಪಾಯಿಂಟ್ಸ್ವರೆಗೂ ಹೋಗಿದೆ ನೋಡಿ. ಇಲ್ಲಿ ಕಂಪ್ಲೀಟ್ ಫಾಲೋ ಮಾಡಿದ್ದೀನಿ ವಿತ್ ಸ್ಟಿಕ್ಕರ್ಸ್. ಓಕೆ, ಅದಾದಮೇಲೆ ಒಂದು ಪೋಲಿಂಗ್ ಇಟ್ಟಿದ್ದೀನಿ. ಇಲ್ಲಿ ಒಂದು ಪೋಲಿಂಗ್ ಇಟ್ಟಿದ್ದೀನಿ, ಅವೀಸ್ ಅವರ್ ಅನಾಲಿಸಿಸ್ ಲೈವ್ ಅವರ್ ಅನಾಲಿಸಿಸ್ ಆ್ಯಂಡ್ ಎಂಟ್ರೀಸ್ ಅಂತ. 97% ಜನ, ಅಂದರೆ ಟೋಟಲ್ 32 ವೋಟ್ ಬಂದಿದ್ದಾವೆ. 97% ಅಂದರೆ 34 ಜನ ಸೂಪರ್ ಅಂತ ಹಾಕಿದ್ದಾರೆ. ಯಾರೋ ಒಬ್ಬರು ಮಾತ್ರ ಗುಡ್ ಅಂತ ಹಾಕಿದ್ದಾರೆ. ಓಕೆ, ಇದು BN Pro ಲೈವ್ ಅನಾಲಿಸಿಸ್. 501 ಜನ ಇರೋ ಗ್ರೂಪಲ್ಲಿ ಲೈವ್ ಅನಾಲಿಸಿಸ್ ಮಾಡಿ 99% ಸೂಪರ್ಗಂತ ವೋಟ್ ಹಾಕ್ಸಿದ್ದೀನಿ ನೋಡಿ ಅಲ್ಲಿ. ಓಕೆ ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು, ತಮ್ಲೈನ್ ಕಟ್ ಮಾಡಿ ಹಾಕ್ಕೊಂಡಾಯಿತು.
ಲೈವ್ ಏನು ಅಪ್ಡೇಟ್ ಕೊಟ್ಟಿದ್ದು ನೋಡಿದ್ದಾಯಿತು. ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ, ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಇದೇ ಲೆವೆಲ್ಸ್. ನಾಳೆ ಈ ಲೋ ಬ್ರೇಕ್ ಆದರೆ ಪಿ ಇ ಕಡೆ ಪ್ಲ್ಯಾನ್ ಮಾಡ್ತೀನಿ, ಹೈ ಬ್ರೇಕ್ ಆದರೆ ಸಿ ಇ ಕಡೆ ಪ್ಲ್ಯಾನ್ ಮಾಡ್ತೀನಿ. ಇದ್ರ ಒಳಗಡೆ ವೆಯ್ಟಿಂಗ್. ಓಕೆ, ನಾಳೆಗೆ ಆಗುತ್ತೆ. ಇದ್ರ ಮೇಲೆ ಸಿ ಇ, ಇದ್ರ ಕೆಳಗಡೆ ಪಿ ಇ. ಓಕೆ, ಇದ್ರ ಕೆಳಗಡೆ ಪಿ ಇ, ಇದ್ರ ಒಳಗಡೆ ನೋ ಟ್ರೇಡ್. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ. ಈ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ನಾನು, ಹೈ ಬ್ರೇಕ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ ಇದು ಬ್ರೇಕ್ ಆದರೆ ಬೈ ಮಾಡ್ಬೋದು ಅಂದರೆ ಮಾಡ್ಬೋದು. ಇಷ್ಟೇ ಇದೆ ಜಾಗ, ಸ್ಕೋಪ್ ಕಡಿಮೆ ಇದೆ, ಅದಕ್ಕೆ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದು ಇಲ್ಲಿಂದ ಹೋಗಿ ಈ ಝೋನಿಂದ ಫಾಲ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಓಕೆ, ಅದಕ್ಕೆ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಮಾತ್ರ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿ ಬೈಯಿಂಗ್ ಇದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಅನಾಲಿಸಿಸ್ ಎಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಅಂದರೆ ಹೆಲ್ಪ್ ಆದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇವತ್ತು ಗೋಲ್ಡ್ ಏನು ಟ್ರೇಡ್ ಮಾಡಿ ತೋರಿಸ್ಬೇಕಲ್ಲ. ಗೋಲ್ಡ್ ಬೆಳಿಗ್ಗೆ ಟ್ರೇಡ್ ಮಾಡಿದ್ವಿ, ಇಲ್ಲಿ ಈ ಮೂಮೆಂಟಮ್ ಸಿಕ್ತು, ಆಲ್ಮೋಸ್ಟ್ 30 ಪಾಯಿಂಟ್, ಟಾರ್ಗೆಟ್ 4 ಬುಕ್ ಮಾಡಿದ್ವಿ. ಅದಾದಮೇಲೆ ಇವತ್ತು ಲೈವಲ್ಲಿ ಇದು ನಮ್ಮ ಟಾರ್ಗೆಟ್ ಇದೆ. ಇದು ಗೋಲ್ಡ್ ಟ್ರೇಡ್ ನಾವು ಮಾಡಿದ್ದು. ಓಕೆ ಎವ್ರಿವನ್, ಸಿಗೋಣ ನಾಳೆ. ಬಾಯ್.